ಮನೆಗಳ ಮೇಲೆ ಕಲ್ಲು ತೂರಾಟ ಪ್ರಕರಣ. ಮುಸ್ಲಿಂ ಯುವಕರ ಕೃತ್ಯದ ವಿರುದ್ಧ ಕೆಲವು ಮುಸ್ಲಿಂ ಹುಡುಗರು ಕಿಡಿಗೇಡಿಗಳು ದೇಶಪೂರ್ವಕವಾಗಿ ದಲಿತ ಅನ್ನೋ ಕಾರಣಕ್ಕೆ ತೊಂದರೆ ಕೊಡಬೇಕನ್ನೋ ಉದ್ದೇಶದಿಂದನೇ ಅವರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಇವತ್ತು ಮುಸ್ಲಿಮ್ಸ್ ಎಲ್ಲಿ ದಲಿತರಿಗೆ ಮಾನವೀಯ ಮೌಲ್ಯಗಳನ್ನು ಕಟ್ಕೊಡ್ತಿದ್ದಾರೆ. ನಾನು ಮಾಧ್ಯಮದಲ್ಲಿ ಒಂದು 2-3 ದಿವಸದಿಂದ ನ್ಯೂಸ್ ನೋಡ್ತಾನೆ ಇದ್ದೀನಿ. ಸುಮಾರು 24 ಗಂಟೆನೂ ಅದೇ ಸುದ್ದಿ ಬರ್ತಾ ಇತ್ತು. ನಾವು ಮಾಧ್ಯಮ ಅಂದರೆ ಒಂದು ಸತ್ಯಾಂಶ ಅಂಥೇಳಿ ತಿಳಿತೀವಿ, ಜನಗಳಿಗೆ ಸತ್ಯಾಂಶ ಅಂತ ಬರುತ್ತೆ. ಮಾಧ್ಯಮದವರು ಏನಾದ್ರು ನ್ಯೂಸ್ ನೋಡಬೇಕು ಅಂತ ಹೇಳಿದರೆ ಕೊಡಬೇಕು ಅಂತ ಹೇಳಿದರೆ ಅದು ಸತ್ಯಾಂಶ ಇರಿದ್ರೆ ಮಾತ್ರ ಕೊಡಬೇಕು. ಯಾರೋ ಪ್ರಭಾವಿ ನಾಯಕರು ಹೇಳಿದ ತಕ್ಷಣ ಅದು ಸತ್ಯ ಅಂತೇಳಿ ಹೇಳೋದು ಅದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅಂತ ಮಾಧ್ಯಮದವರೇ ಉತ್ತರ ಕೊಡಬೇಕು. ಆಮೇಲೆ ನಾವು ಈ ದೇಶದ ಹಿಂದೂ ಮುಸ್ಲಿಮು, ನಾವೆಲ್ಲ ಇಂಡಿಯನ್ಸು. ಬೆಂಕಿ ಹಚ್ಚೋ ಕೆಲಸ ಮಾಡೋದು ಬಿಡಬೇಕು ಮಾಧ್ಯಮದವರು. ಇವತ್ತು ಅಧಿಕಾರ ಕಳ್ಕೊಂಡಿದ್ದಾರೆ. ಇವತ್ತು ನೋಡಿ, ಇವತ್ತು 3 ಜನ ಅರೆಸ್ಟ್ ಆಗಿದ್ದಾರೆ. ಒಬ್ಬನ ಹೆಸರು ಭರತ್, ಇನ್ನೊಬ್ಬನ ಹೆಸರು ದಿಲೀಪ್, ಇನ್ನೊಬ್ಬನ ಹೆಸರು ಹರೀಶ್ ಅಂತ. ಅವರು ನಮ್ಮ ದೇಶದ ನಾಗರಿಕರು. ಅದೇನಕ್ಕೆ ಗಲಾಟೆ ಆಯಿತು ಅಂದರೆ ಅವರು ಏನೋ ಪ್ರಾಬ್ಲಮ್ ಆಗಿ ಆದ್ದರಿಂದ ಅವ್ರಿಗೂ ಗಲಾಟೆ ಆಗಿದೆ ಅಂತೇಳಿ ಹೊರಗಡೆ ಸತ್ಯಾಂಶ ಬರ್ತಾ ಇದೆ. ಈಗ ಅಮಾಯಕರ ಮೇಲೆ ಇವರು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ. ಅವ್ರದ್ದು ಕೈ ಕಾಲು ಮುರಿದೋಗಿದ್ದಾರೆ, ಮುರಿಯಂಗೆ ಹೊಡೆದಿದ್ದಾರೆ. ಈಗ ಅವರಿಗೆ ಅಟ್ರಾಸಿಟಿ ಕೇಸ್ ಅಂದರೆ ಬೇಲ್ ತಗೊಳ್ಳೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಏನಂತ ನೋಡ್ದಲ್ಲೇ ಈ ಬಜರಂಗ್ ದಳದವ್ರದ್ದು ಬೆಳಗ್ಗೆ ಎದ್ದರೂ ಮುಸಲ್ಮಾನರು ಅಂತಾರೆ, ರಾತ್ರಿ ಮಲ್ಗೋ ಟೈಮಲ್ಲೂ ಮುಸಲ್ಮಾನರು ಇರ್ತಾರೆ. ಅವ್ರಿಗೆ ನಿದ್ದೆನೇ ಬರಲ್ಲ. ಇಂಥ ಒಂದು ಈ ಸಂಘಟನೆಗಳು ನಮ್ಮ ಚಿಕ್ಕಮಗಳೂರಲ್ಲಿ ತಯಾರಾಗಿದ್ದಾರೆ. ಅಧಿಕಾರ ಒಂದು ಸತಿ ಸಿಕ್ಕಿಲ್ಲ ಅಂಥೇಳಿ ಏನೇನೋ ಮಾತಾಡ್ತಾರೆ ನಮ್ಮ ಮಾಜಿ ಶಾಸಕರು. ಹಾಗಾಗಿ ಅವರು ಎಲ್ಲರಿಗೂ ವಿಶ್ವಾಸಕ್ಕೆ ತೊಗೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಎಲ್ಲ ಚೆನ್ನಾಗಾಗುತ್ತೆ. ಇವರು ಸಾಬ್ರು ಓಟ್ ಕೊಡಲ್ಲ ಅಂಥೇಳಿ ಈ ಥರ ಮಾತಾಡೋದು, ಈ ಥರ ಹೇಳಿಕೆ ಕೊಡೋದು ಎಷ್ಟು ಮಟ್ಟಕ್ಕೆ ಇದು ಅಂತ. ಇದ್ರ ಮುಂಚೆ ಒಂದು ಘಟನೆ ನಡೀತು ಬೇಲೂರಲ್ಲಿ. ದೇವಸ್ಥಾನಕ್ಕೆ ಯಾರೋ ಒಂದು ಚಪ್ಪಲಿ ಆಹಾರ ತೊಗೊಂಡೋಗಿ ಹಾಕಿರು. ಅದು ಏನೋ ಒಂಥರ ಮುಸಲ್ಮಾನ್ ಇವರು ಅಂತೇಳಿ. ಆಮೇಲೆ ಗೊತ್ತಾಯಿತು ಅದು ಹಿಂದೂ ಮಹಿಳೆ ಅಂತೇಳಿ. ಆವಾಗೆಲ್ಲ ಸುಮ್ಮನೆ ಆದರು. ಈ ಬಜರಂಗ್ ದಳದವರು, VSP ಅವರು, RSSನವರು, BJPನವರು ನಾಯಕರು ಇಂಥ ಒಂದು ಅಧಿಕಾರ ಬರೋಕ್ಕೋಸ್ಕರ ಇಂಥ ಒಂದು ಆಟ ಆಡ್ತಾರೆ ಅಂದರೆ ಇದಕ್ಕೆ ಜನ ಉತ್ತರ ಕೊಡಬೇಕು. ಈಗ ವಿಜಯಪುರದಲ್ಲಿ 3 ಜನ ಫೋನಲ್ಲಿ ಮಾತಾಡ್ತಾ ಇರೋದು ಆರಾಮಾಗಿ ಕಾಣ್ತಾ ಇದೆ. ಸುಮ್ಮನೆ ಅಮಾಯಕರಿಗೆ ಹೊಡೆದು ಕೈಕಾಲು ಮುರಿದು ಅವ್ರ ತಾಯಿ ಅವ್ರ ಅಪ್ಪ ಎಲ್ಲ ಬಂದು ಈ ಥರ ಮಾಡ್ತಾರೆ. ನಮಗೆ ಅನ್ಯಕೋಮ್ ಅಂತ ಹೇಳ್ತಾರಲ್ಲ. ನಾವು ಈ ಭಾರತ ದೇಶದಲ್ಲಿ ಹುಟ್ಟಿರೋರು. ನಾವು ಈ ಹಿಂದೂಸ್ತಾನನ ಹಿಂದೂ ಮುಸ್ಲಿಮ್ ನಿಮ್ಮಲ್ಲಿ ಎಷ್ಟು ಪಂಗಡಗಳಿದೆ. ಒಕ್ಕಲಿಗರು ಗೌಡ್ರ ಥರ ಇದ್ದೀರಿ, ಲಿಂಗಾಯತರು ಅಂತ ಇದ್ದೀರಿ, ಕುರುಬು ಅಂತ ಇದ್ದೀರಿ, ಎಷ್ಟು ಸಾವಿರಾರು ಜಾತಿ ಇದೆ. ನಮಗೆ ಯಾಕೆ ನೀವು ಒಂಥರ ನೋಡ್ತೀರಾ, ಒಂಥರ ಮಾತಾಡ್ತೀರಿ? ನಾವು ಹಿಂದೂ ಮುಸ್ಲಿಮ್ ಅಂದರೆ ಇಂಡಿಯನ್ ಮುಸ್ಲಿಮು ಅಂತಲೇ ಕರಿಬೇಕು ನೀವು. ಇಂಡಿಯನ್ನೇ ಇದರಲ್ಲಿ ನಮ್ಮದು ಒಂದು ಪಂಗಡ. ನೀವು ಈ ದೇಶದಲ್ಲಿ ಹುಟ್ಟಿರೋದು, ಈ ದೇಶದಲ್ಲಿ ಮಣ್ಣಲ್ಲಿ ನಾವು ಮಲಗೋರು. ತಾವು ದಯಮಾಡಿ ಮಾಧ್ಯಮದವರು ಮತ್ತೆ ಒಂದ್ಸಲಿ ನಿಮಗೆ ಮನವಿ ಮಾಡ್ತೀನಿ. ಆಮೇಲೆ ಈ BJP ನಾಯಕರುಗಳಿಗೆ ಇಂಥ ಒಂದು ಪರಿಶೋಧನೆ ಹೇಳಿಕೆಯನ್ನು ಕೊಡೋದು ಬಿಟ್ಟು ಜನಗಳಲ್ಲಿ ಸತ್ಯಾಂಶ ಏನು ಕೆಲಸ ಮಾಡಿದ್ದೀರಾ ಏನು ಅದು ಹೇಳ್ಕೊಂಡು ಹೋಗಿ ಇದು ಮಾಡಬೇಕು. ಈ ಗುಂಡಾಗಿರಿ ಮಾಡೋದು ನಿಲ್ಲಿಸಬೇಕು ಬಜರಂಗ್ ದಳದವರು. ಇಲ್ಲಾಂದರೆ ಮುಂದಿನ ದಿವಸದಲ್ಲಿ ಇದಕ್ಕೆ ತಕ್ಕ ಪಾಠವನ್ನು ನಾವು ಕಲಿಸ್ಬೇಕಾಗತ್ತೆ. ಮತ್ತು ಈ ಶ್ಯಾಮು ಮತ್ತು ಸಂತೋಷ್ ಇಬ್ಬರೂ ಬಂಧಿಸಿ ಅವರಿಗೆ ಶಿಕ್ಷೆ ಕೊಡಬೇಕು. ಅವ್ರ ಮೇಲೆ ತುಂಬ ಕೇಸುಗಳಿದ್ದಾವೆ. ಪೊಲೀಸ್ನವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ ನುಗ್ಗಿ ಮಾತಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ಧೈರ್ಯ ಇದೆ. ಪ್ರತಿಯೊಂದು ಗಲಾಟೆಯಲ್ಲಿ ಶ್ಯಾಮು ಮತ್ತು ಸಂತೋಷು ಮುಂದೆ ಇಟ್ಕೊಂಡು ಹೋಗ್ತಾರೆ. ಜನ ತಲೆ ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥವರಿಗೆ ಈ ಗಡೀಪಾರು ಮಾಡಬೇಕು ಚಿಕ್ಕಮಗಳೂರಿಂದ ಅಂತೇಳಿ ನಾನು SP ಸಾಹೇಬ್ರಿಗೆ ಮನವಿ ಮಾಡ್ಕೊಳ್ತೀನಿ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.